ಜಾನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ, ಬನ್ನಿ ಅದೇನು ಅಂತ ಹೇಳ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಚಾನಲ್ ಹೋಗಿ. ಅಂದರೆ ಐ ಆಮ್ ಡೂಯಿಂಗ್ ಎ ಗ್ರಾಮರ್ ಟೆಸ್ಟ್. ತುಂಬ ಸಿಂಪಲ್ಲು, ವೆರಿ ಎಫೆಕ್ಟಿವ್. ಓಕೆನಾ? ಏನಪ್ಪ ಇದೇ 5 ಸೆಂಟೆನ್ಸ್ ಮಾಡಿಬಿಟ್ಟಿದ್ದಾರೆ ಹೇಮಾ, ಇದನ್ನೇ ಎಫೆಕ್ಟಿವ್ ಅಂತೀರಾ? ಬನ್ನಿ, ದಿಸ್ ಇಸ್ ಎ ವೆರಿ ಎಫೆಕ್ಟಿವ್. ಇವಾಗ ಯಾವುದೇ ಸೆಂಟೆನ್ಸಲ್ಲಿ ನಾವು ಆಟ್ ಅಂತ ಹಾಕ್ತೀವಿ, ಆನ್ ಅಂತ ಹಾಕ್ತೀವಿ, ಇನ್ ಅಂತ ಹಾಕ್ತೀವಿ, ಸೆಂಟೆನ್ಸ್ ನೋಡಿ ಹಾಕ್ತೀವಿ. ಇಸ್ ಇಟ್? ಎಸ್, ಐ ಆಮ್ ರೈಟ್. ಸೆಂಟೆನ್ಸ್ ನೋಡಿ ಪದಗಳ ಜೋಡಣೆ ಮಾಡ್ತೀವಿ. ಬಟ್ ಇಂಗ್ಲೀಷಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅಟ್ ಯಾವಾಗ ಯೂಸ್ ಮಾಡ್ತೀವಿ? ಟೈಮ್. when we use for the word time, we use at. ಡೇಸ್ ಅಂದರೆ ಟೈಮ್ ಅಂದರೆ ಏನಪ್ಪ? 1 o'clock, 2 o'clock, 3 o'clock, 4 o'clock, 5 o'clock, 6 o'clock. This is time, 24 hours. 7 days a week, 365 days a year. ಓಕೆ, ಆನ್. ಡೇಸ್ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಅಟ್ ಅಂದಾಗ ಟೈಮ್. ಯಾಕೆ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲಿ 5 ಸೆಂಟೆನ್ಸು ಇದಕ್ಕೆ ಕನೆಕ್ಷನ್ ಇರೋದೆ. ಓಕೆನಾ? ಅಟ್, ಟೈಮ್, ಆನ್ ಡೇಸ್, ಆ್ಯಂಡ್ ಇನ್ ಇಸ್ ಅ ಸೀಸನ್. ಸೀಸನ್ ಮಂತ್ಸು, ಸೀಸನ್ನು, ವಿಂಟರು, ಸಮ್ಮರು ಎಲ್ಲ ಇರುತ್ತೆ. ಓಕೆನಾ? ಎಸ್, ಮೂವಿಂಗ್ ಆನ್ ಟು ದ ಫಸ್ಟ್ ಒನ್. ಇಲ್ಲಿ ನಾನು ಡ್ಯಾಶ್ 2024 ಹಾಕಿದ್ದೀನಿ. ವಾಟ್ ಇಸ್ ದಿಸ್? ಡೇಸಾ ನೋಡಿ, ಒಂದು ಸಲ ನೋಡ್ಕೊಳ್ಳಿ ನೀವೇನೆ. ಡೇಸಾ, ಅಟ್ಟ, ಆನ, ಇನ್ನ? ಎಸ್, ದಿಸ್ ಇಸ್ ಇನ್. ಓಕೆ, ಡನ್. ನೆಕ್ಸ್ಟ್ ಡ್ಯಾಶ್ 9 o'clock. ನಾನು ನಿನಗೆ ಟೈಮ್ ಹೇಳಿದ್ದೀನಿ ನಿಮಗೆಲ್ಲ. ಇಲ್ಲಿ ಟೈಮ್ ಯಾವುದು? ಆನಾ, ಇನ್ನ? ನೋಡಿ ನೀವೇ. ಆಟ್. ಎಸ್, ಪರ್ಫೆಕ್ಟ್, ಯು ಆರ್ ರೈಟ್. ಅದಕ್ಕೆ ಹೇಳಿದ್ದು, ಇದನ್ನು ನಾವು ಅನಲೈಸ್ ಮಾಡಿಕೊಂಡ್ರೆ ಕೋಟಿ ಸೆಂಟೆನ್ಸ್ ಕೊಟ್ಟರು ನಾವು ಮಾಡಿಬಿಡ್ತೀವಿ. ಡ್ಯಾಶ್ ವಿಂಟರ್. ನಾನು ಸೀಸನ್ಸ್ ಹೇಳಿದೆ? ಇಲ್ಲಲ್ಲ. ಎಸ್, ಇನ್ ವಿಂಟರ್, ಯು ಆರ್ ರೈಟ್. ಡ್ಯಾಶ್ ಅಕ್ಟೋಬರ್. ನಾ ಮಂತ್ಸ್ ಇಲ್ಲೇ ಇದ್ದೀನಲ್ಲ, ಇನ್ ಅಕ್ಟೋಬರ್. ಓಕೆ, ರೈಟ್. ಡ್ಯಾಶ್ ಟ್ಯೂಸ್ಡೇ. ನಾನು ಡೇಸ್ ಹೇಳಿದ್ನಲ್ಲ, ಆನ್ ಟ್ಯೂಸ್ಡೇ. ಓಕೆ, ಇದಕ್ಕೂ ಇವತ್ತು ಹೇಳ್ಕೊಟ್ಟಿದ್ದಕ್ಕೂ ನಾನು ತುಂಬ ಸ್ಯಾಟಿಸ್ಫೈ ಆಯಿತು. ಸೊ ಇದೇ ಥರ ಇನ್ನೂ ಒಂದಷ್ಟು ಸೆಂಟೆನ್ಸ್ನ ನಾನು ಹೋಮ್ವರ್ಕ್ ಹಾಕ್ಕೊಡ್ತೀನಿ. ನಾಳೆ ಕ್ಲಾಸಲ್ಲಿ ಡೆಫಿನೆಟಾಗಿ ಮೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಹೋಗಿ ಬರಲ್ಲ. ಥ್ಯಾಂಕ್ ಯು. ಇವತ್ತು ನಾನು 4 letter ವರ್ಡ್ಸ್ ತೊಗೊಂಡಿದ್ದೀನಿ. ಈ ವರ್ಡ್ಸಲ್ಲಿ ಯಾವ ರೀತಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದು ಅನ್ನೋದು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೆರಿ ಸಿಂಪಲ್ ಬಟ್ ವೆರಿ ಇನ್ಫಾರ್ಮೇಟಿವ್, ವೆರಿ ಯೂಸ್ಫುಲ್. ಓಕೆನಾ? ಹ್ಯಾವ್ ಎ ಬಾತ್. ಹ್ಯಾವ್ ಅ ಬಾತ್. ಹ್ಯಾವ್ ಅ ಬ್ರೇಕ್ಫಾಸ್ಟ್. Hema should have breakfast. Raghu should have a bath. Hema should have a breakfast. Hema should take a rest. Have a rest. Have a bath. Have a breakfast. Have a rest. Okay na? Next, get up. Get up early. Get ready fast. Get upset. You get upset very fast. Get out. Don't disturb me. Okay? Get up. Get ready. Get upset. Get out. So I'm very much clear in have a bath, have breakfast, have a rest. Get up, get ready, get upset, get out. Okay? Do nothing. Do nothing. You do nothing. Do your hair. ಅಂದರೆ ನಿಮ್ಮ ಕೂದಲನ್ನು ಸೆಟ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. Do your work. Concentrate on your work. Do nothing. Do your hair. Do your homework. ನಿಮ್ಮ ಕೆಲಸ ನೋಡ್ಕೊಳ್ಳಿ. Do your homework ಅಂತ ನಿಟ್ಟಿನಲ್ಲಿ. Go shopping. I go shopping. I go home. I go abroad. A recap ನೋಡೋದಾದರೆ, have a bath regularly, have the breakfast in time, have a rest properly, get up early, get ready soon, get upset, do not get upset, get out, don't disturb. Okay? Do nothing, don't disturb others. Do your hair, ಅಂದರೆ ನಿಮ್ಮ ಕೂದಲನ್ನ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್, do your work, concentrate on your work. Go for a shopping, go to your home, go abroad. Okay na friends? ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟಾಗ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫ್ರೆಂಡ್ಸು ನಿಮ್ಮ ನೋಟಿಫಿಕೇಶನ್ ಬರ್ತಿಲ್ಲ ವಿಡಿಯೋದು ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಪ್ಲಸ್ ಎಲ್ಲರಿಗೋಸ್ಕರ, ಕೆಲವ್ರು ಗೊತ್ತಿರಲ್ಲ ಯಾವ ರೀತಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವೆಲ್ಲ ನಿಮ್ಗೆ ಏನು ಅನಿಸುತ್ತೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಗಲ್ಲ, ಎಲ್ಲರಿಗೂ ಟಾಟಾ ಬಾಯ್.